ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಮ್ಮ ತವರೂರಲ್ಲಿ ಫಂಕ್ಷನ್ ಇದೆ, ಮದುವೆ ಫಂಕ್ಷನ್ನು. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮದುವೆ ಫಂಕ್ಷನಿಗೆ ಹೋಗೋಕ್ಕೆ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ಫಸ್ಟಿಗೆ ನನ್ನ ಹತ್ರ ಇರೋ ಅಷ್ಟು ಸೀರೆಗಳಲ್ಲಿ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಸೀರೆನೇ ಹಾಕೊಂಡು ಹೋಗೋಣ ಅಂತ ಹೇಳಿ ಈ ಸೀರೆನ ತೆಗೆದಿಟ್ಕೊಂಡಿದ್ದೀನಿ. ಈ ಸೀರೆನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದ್ರದ್ದು ಬ್ಲೌಸು ನಾನೇನು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನು ಹೊಲಿಸಿಲ್ಲ, ನಾರ್ಮಲಾಗಿ ಹೊಲಿಸಿದ್ದೀನಿ. ಬಟ್ ನಾನು ಇದನ್ನು ಉಲ್ಟಾ ಮಾಡಿ ಇಟ್ಟಿರ್ತೀನಿ. ಏನಕ್ಕೆ ಉಲ್ಟಾ ಮಾಡ್ತೀನಿ ಅಂತ ಅಂದರೆ, ಅದು ಹಿಂಗೆ ಸೀದಾ ಇಟ್ಟರೆ ಒಂಥರ ಚೆನ್ನಾಗಿರೋದಿಲ್ಲ. ಹಾಗಾಗಿ ಹಿಂಗೆ ಉಲ್ಟಾ ಮಾಡಿಟ್ರೆ ಐರನ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಿ ಎಲ್ಲನೂ ಉಲ್ಟಾ ಮಾಡಿ ಇಟ್ಟಿರ್ತೀನಿ. ನೋಡಿ, ಈ ಥರ ಸಿಂಪಲ್ ಡಿಸೈನ್ ಮಾಡಿಸಿದ್ದೀನಿ. ಜಾಸ್ತಿ ಗ್ರ್ಯಾಂಡಾಗೇನಿಲ್ಲ, ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಮತ್ತು ನಾನು ಜ್ಯುವೆಲರಿಗೆ ಬಂದರೆ, ಇದು ನನಗೆ ನಮ್ಮ ಮದುವೆ ಟೈಮಲ್ಲಿ ನಮ್ಮ ಅಕ್ಕ ಮಾಡಿಸ್ಕೊಟ್ಟಿದ್ದು. ನಮ್ಮ ಅಕ್ಕ ಅಂದರೆ ನಮ್ಮ ಅಮ್ಮನ ತಂಗಿ, ಅವ್ರು ಮಾಡಿಸ್ಕೊಟ್ಟಿದ್ದು. ಇದು ನೆಕ್ಲೆಸ್ಸು ಮತ್ತು ಹ್ಯಾಂಗಿಂಗ್ಸು ಫುಲ್ಲು ಸೆಟ್ಟು. ಇದನ್ನೇ ಮದುವೆಗೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಏನು ಅಂತಂದರೆ ನಮ್ಮ ಎಂಗೇಜ್ಮೆಂಟ್ ರಿಂಗು. ಇದು ನನ್ನ ಎಂಗೇಜ್ಮೆಂಟ್ ರಿಂಗ್. ಅದಕ್ಕೆ ಇದನ್ನು ಒಂದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದು ವಾಚು. ನನ್ನ ಹತ್ರ ಇರೋ ಎಷ್ಟೋ ಎಲ್ಲ ವಾಚನ್ನು ತೊಗೊಂಡಿದ್ದ ವಾಚೆಲ್ಲ ಕಳೆದಾಕ್ಬಿಟ್ಟಿದೆ. ಆದರೆ ಈ ಸಾರಿ ಮಾತ್ರ ಇದು ನನ್ನ ಗೃಹಲಕ್ಷ್ಮಿ ದುಡ್ಡಲ್ಲಿ ನಾನು ತೊಗೊಂಡಿದ್ದಿದ್ದು ವಾಚ್ ಇದು. ಅದಕ್ಕೆ ಇದನ್ನು ಹಾಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಂಡೆ. ಮತ್ತು ಬ್ಯಾಂಗಲ್ಲು, ಸ್ಟಿಕ್ಕರು, ಇದೆರಡು ಸ್ಟಿಕ್ಕರ್ನ ತೊಗೊಂಡು ಬಂದಿದ್ದೀನಿ. ಇವೆರಡರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೆಗೆದು ಹಾಕೊಳ್ತೀನಿ. ಮತ್ತು ಸೇಫ್ಟಿ ಪಿನ್ಸು. ನಾನಂತೂ ಜಾಸ್ತಿ ಸೀರೆ ಉಟ್ಕೋಬೇಕು ಅಂದರೆ ತುಂಬಾ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂದರೂ ಒಂದು 10 ಯೂಸ್ ಮಾಡಿರ್ತೀನಿ. ಹಾಗಾಗಿ ಮತ್ತು ಸ್ಯಾರಿ ಮ್ಯಾಚಿಂಗ್ ಬಳೆ ತಗೊಂಡೆ. ನೋಡಿ, ಚೆನ್ನಾಗಿದೆಯಾ? ಮ್ಯಾಚಿಂಗ್ ಬಳೆ. ಇದಕ್ಕೆ ನಾನು ಗೋಲ್ಡ್ ಕಲರ್ ಬಳೆನ ತೆಗೆದು ಮಿಕ್ಸ್ ಮಾಡಿ ಹಾಕ್ಕೊತೀನಿ. ನೋಡಿ ಯಾವ ಥರ ಇದೆ ಬಳೆ ಡಿಸೈನ್, ಚೆನ್ನಾಗಿದೆಯಲ್ವಾ? ನನಗಂತೂ ಇದು ತುಂಬ ಇಷ್ಟ ಆಯಿತು. ಮತ್ತು ಇದು ಸೀರೆಗೆಲ್ಲ ಕಿತ್ಕೊಳ್ಳಲ್ಲ, ಏನಿಲ್ಲ. ಅದಕ್ಕೆ ಒಂಥರ ಚೆನ್ನಾಗಿದೆ ಅನಿಸ್ತು. ಅದರಲ್ಲೂ ನಾನು ಈ ಥರ ಡಿಸೈನ್ಸು ಬಳೆ ಯಾವತ್ತೂ ತೊಗೊಂಡಿರಲಿಲ್ಲ. ಅದಕ್ಕೆ ಇವತ್ತು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ನಾನು ಬಳೆನ ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂಥರ ಗೋಲ್ಡ್ ಕಲರ್ ಬಳೆ. ಒಂದು ಕೈಗೆ ವಾಚ್ ಹಾಕೊಳ್ಳೋದ್ರಿಂದ ಇನ್ನೊಂದು ಕೈಗೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ಡಿಸೈನು ಬಳೆದು? ಇದು ಅದೇ ಥರ ಇದೆ. ಮತ್ತು ಈ ಬಳೆನೂ ಒಂದೇ ಥರ ಡಿಸೈನ್ ಇದೆ. ಚೆನ್ನಾಗಿದೆ ಅಲ್ವಾ? ನನ್ನ ಸೀರೆ ಮ್ಯಾಚಿಂಗ್ ಕಲರ್. ಫ್ರೆಂಡ್ಸ್, ನಾನು ನೈಟೇ ಸೀರೆಗೆಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಪಿನ್ ಮಾಡಿ ಇಟ್ಕೊಂಡ್ರೆ ಬೇಗ ಉಟ್ಕೋಬೋದು ಅಂತ ಹೇಳಿ ಮೊದಲೇ ನಾನು ಸೀರೆ ಹಾಕೊಳ್ಳೋದ್ರಲ್ಲಿ ತುಂಬ ಲೇಟು. ಹಾಗಾಗಿ ರಾತ್ರಿಯೇ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಪಿನ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸೀರೆ ಉಟ್ಕೊಂಡೆ. ಮತ್ತು ಇವಾಗ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಆಲೋವೆರಾ ಜೆಲ್ ಹಚ್ಕೊಂಡಿದ್ದೆ. ಮತ್ತು ಲ್ಯಾಕ್ಮಿದು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡೆ. ಯಾವಾಗಲೂ ಮಾಯ್ಶ್ಚರೈಸರ್ ಕ್ರೀಮ್ ಹಾಕಲ್ಲ, ಬಟ್ ನಾನು ಅವತ್ತು ಮದುವೆ ಫಂಕ್ಷನಿಗೆ ಹೋಗ್ತಿದ್ದೆ ಅಲ್ವಾ, ಹೊರಗಡೆ ತುಂಬ ಬಿಸಿಲು ಇರುತ್ತೆ. ಹಾಗಾಗಿ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡೆ. ಮತ್ತು ಒಂದು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮು, ಅದು ಮತ್ತು ಇನ್ನೊಂದು ವೈಟ್ ಟೋನ್ ಪೌಡರು. ನಾನು ಯೂಸ್ ಮಾಡೋದು ನನ್ನ ಫೇಸಿಗೆ. ಮತ್ತು ಲಿಪ್ಸ್ಟಿಕ್ಕು ಮತ್ತು ಕಾಜಲು ಇಷ್ಟೇ ನಾನು ಯೂಸ್ ಮಾಡೋದು. ನಾನು ಯಾವಾಗಲೂ ದಿನ ಯೂಸ್ ಮಾಡೋವಂಥ ಕ್ರೀಮು ಮತ್ತು ಪೌಡರ್ ಅಷ್ಟೇ ನಾನು ಯೂಸ್ ಮಾಡೋದು. ಫೌಂಡೇಶನ್ನು ಅದು ಇದು ಅಂತ ನಾನು ಯಾವುದು ಮೇಕಪ್ ಐಟಮ್ಸು ನಾನು ಯೂಸ್ ಮಾಡಲ್ಲ. ಸುಮ್ಮನೆ ಒಂದು ಲಿಪ್ಸ್ಟಿಕ್ಕು, ಕಾಜಲು ಮತ್ತು ವೈಟ್ ಟೋನ್ ಪೌಡರು ಮತ್ತು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮು ಮತ್ತು ಆಲೋವೆರಾ ಜೆಲ್ಲು ಇಷ್ಟೇ ನಾನು ಯೂಸ್ ಮಾಡೋದು.
ಫ್ರೆಂಡ್ಸ್, ಇವಾಗ ನಾನು ಫೈನಲ್ ಆಗಿ ರೆಡಿ ಆದೆ. ಬಟ್ ಹೂವು ಒಂದು ಮಿಸ್ಸಿಂಗು. ಆದರೆ ಹೋಗ್ತಾ ತೊಗೊಳ್ಳೋಣ ಅಂತ ಹೇಳಿ ನಾನು ಹೂವು ತೊಗೊಂಡು ಮುಡ್ಕೊತಾ ಇಲ್ಲ, ಹೋಗ್ತಾ ಹೂವು ಮುಡ್ಕೊಂಡು ಹೋಗ್ತೀವಿ. ನೋಡಿ, ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ದೀನಿ. ನಾನು ಜಾಸ್ತಿ ಮೇಕಪ್ ಏನು ಮಾಡ್ಕೊಂಡಿಲ್ಲ, ಡೈಲಿ ಯೂಸ್ ಮಾಡುವಂಥ ಕ್ರೀಮ್ ಪೌಡ್ರ್ ಯೂಸ್ ಮಾಡಿ ರೆಡಿಯಾಗಿದ್ದೀನಿ ಅಷ್ಟೇ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಇವಾಗ ನೆಕ್ಸ್ಟು ಮದುವೆಗೆ ಹೋಗಬೇಕು. ಹೊರಗಡೆ ಗಾಡಿ ನಿಂತಿದೆ, ನಮ್ಮ ಯಜಮಾನ್ರು ರೆಡಿ ಆಗ್ತಾಯಿದ್ದಾರೆ. ಅವರು ರೆಡಿ ಆಗಿದ ತಕ್ಷಣ ಹೊರಡ್ತೀವಿ ನಾವು. ಏಕೆಂದರೆ ಇಲ್ಲಿಂದ ನಮ್ಮ ಪುರಿಗಾಲಿಗೆ ಹೋಗಬೇಕು ಅಂತಂದರೆ ತುಂಬ ದೂರ ಇದೆ. ಮತ್ತು ಹೋಗೋ ಅಷ್ಟರಲ್ಲಿ ದೇವ್ರು ತಗೊಬರ್ತಾಯಿದ್ರು. ಇವಾಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಅವರು ದೇವ್ರು ತೊಗೊಂಡು ಬಂದು ಏನೇನೆಲ್ಲ ಶಾಸ್ತ್ರ ಮಾಡ್ತಾರೆ ಅಂತ ತೋರಿಸ್ತೀನಿ. ಓಕೆನಾ? ನನ್ನ ಕೈಲಾದಷ್ಟು ವೀಡಿಯೋ ಮಾಡಿದ್ದೀನಿ.
ಫ್ರೆಂಡ್ಸ್ ಫೈನಲ್ ಆಗಿ ಮದುವೆ ಎಲ್ಲ ಮುಗೀತು. ಊಟಕ್ಕೆ ಹೋಗಿದ್ವಿ. ಊಟಕ್ಕೆ ಹೋಗಿ ನಮ್ಮ ಫ್ಯಾಮಿಲಿಯವ್ರದ್ದು ಒಂದಷ್ಟು ಫೋಟೋ ತಗೊಂಡ್ವಿ. ಈ ಲೈನಲ್ಲಿ ಕೂತಿರೋರೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪಂದರು, ನಮ್ಮ ಅಕ್ಕಂದರು, ನಮ್ಮ ಮಾವ, ನಮ್ಮ ಅತ್ತೆ ಎಲ್ಲರೂ. ಮತ್ತು ಎಲ್ಲ ಒಂದು ಫೋಟೋ ತಗೊಂಡ್ರಿ. ಇವರು ನಮ್ಮ ಅಮ್ಮ ಮತ್ತು ನಮ್ಮ ತಾತ ಅವರು ದಾರೆ ಎರಿತಾ ಇರೋದು, ಅವ್ರದ್ದು ಒಂದು ಫೋಟೋ ತಗೊಂಡೆ. ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಪ್ಪ ಅವ್ರು ದಾರೆ ಎರಿತಾ ಇದ್ರು, ಅವ್ರದ್ದೊಂದು ಫೋಟೋ ತಗೊಂಡೆ. ಮತ್ತು ಕೊನೆಗೆ ನಮ್ಮದು ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 3 ಗಂಟೆ ಆಯಿತು ಫ್ರೆಂಡ್ಸ್. ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್ ಎಲ್ಲರಿಗೂ.